ನಮಸ್ಕಾರ ವೀಕ್ಷಕರೇ, ಶ್ರೀ ಪರಿಪೂರ್ಣ ಸನಾತನ ಚಾರಿಟಬಲ್ ಟ್ರಸ್ಟ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ಸಮೀನಾ. ವೀಕ್ಷಕರೇ, ನಾವಿವತ್ತು ನ್ಯೂರೋಲಾಜಿಕಲ್ ಡಿಜನರೇಟಿವ್ ಡಿಸಾರ್ಡರ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಈ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿಯನ್ನು ನೀಡ್ತೀವಿ. ಹೀಗಾಗಿ ನಮ್ಮ ಇವತ್ತಿನ ಈ ವಿಡಿಯೋವನ್ನು ನೀವು ಕೊನೆಯ ತನಕ ಮಿಸ್ ಮಾಡದೆ ನೋಡಲೇಬೇಕು. ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಸ್ವಾಮೀಜಿಯವರು. ಸ್ವಾಮೀಜಿಯವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸ್ವಾಮೀಜಿಯವರೇ, ಇವತ್ತು ನಾವು ನ್ಯೂರೋಲಾಜಿಕಲ್ ಡಿಜನರೇಟಿವ್ ಡಿಸಾರ್ಡರ್ಸ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಸೊ ಇದಾಗಕ್ಕೆ ಮುಖ್ಯ ಕಾರಣ ಏನು, ಇದನ್ನ ಹೇಗೆ ಡಯಾಗ್ನೋಸ್ ಮಾಡಲಾಗುತ್ತೆ? ಖಂಡಿತಮ್ಮ ಹೇಳ್ತೀನಿ. ನಮಸ್ಕಾರ ಪ್ರಿಯ ವೀಕ್ಷಕರಿ. ಹಿಂದಿನ ಎಪಿಸೋಡಲ್ಲಿ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಅಂದರೆ ಏನು, ಅದರ ಫಂಕ್ಷನ್ಸ್ ಯಾತ್ರೆ ಇರುತ್ತೆ ಅಂಟು ನಿಮ್ಮೆಲ್ಲರಿಗೂ ಮಾಹಿತಿ ಕೊಟ್ಟಿದ್ದೀನಿ. ಈ ದಿನ ಫಸ್ಟ್ ಏಲ್ಮೆಂಟ್ ನಾವು ಹೇಳೋದು, ಸೆಂಟ್ರಲ್ ನರ್ವಸ್ ಸಿಸ್ಟಮಲ್ಲಿ ನಮಗೆ ಏನಾದರೂ ಒಂದು ತೊಂದರೆಗಳು ಕಾಯಿಲೆಗಳು ಬರ್ತಾ ಇದೆ ಅಂದರೆ ಆ ಕಾಯಿಲೆಗಳನ್ನು ನಾವು ನ್ಯೂರೋಲಾಜಿಕಲ್ ಡಿಜನರೇಟಿವ್ ಡಿಸಾರ್ಡರ್ ಅಂತ ಹೇಳ್ತೀವಿ. ಈ ಡಿಜನರೇಟಿವ್ ಡಿಸಾರ್ಡರ್ಸ್ ಅಂದರೆ ಅದು ಎಷ್ಟೋ ವಿಷಯಗಳಿದೆ. ಅದು ಡಿಜನರೇಷನ್ ಆಗೋದಕ್ಕೂ ಇದು ಪರ್ಟಿಕ್ಯುಲರ್ ವಿಷಯ ಅಂತ ನಾವು ಹೇಳೋದಕ್ಕಾಗಲ್ಲ. ಬಟ್ ಬೇಸಿಕ್ಕಾಗಿ ನಾವು ನೋಡಿದರೆ ಇಂಜುರಿನಿಂದ ಕೆಲವ್ರಿಗೆ ಆಗ್ಬೋದು, ಕೆಲವ್ರಿಗೆ ಬಂದು ಅದು ಬ್ಲಡ್ ಕ್ಲಾಟ್ ಆಗೋದ್ರಿಂದ ಆಗ್ಬೋದು. ಆ ಬ್ಲಡ್ ಕ್ಲಾಟ್ ಆಗ್ತಾಯಿದೆ ಅಂದರೆ ನಿಮಗೂ ನ್ಯೂರಾನ್ಸ್, ಎಲೆಕ್ಟ್ರಿಕಲ್ ಟ್ರಾನ್ಸ್ಮಿಟರ್ಸ್ ಅದೆಲ್ಲ ಪ್ರಾಪರಾಗಿ ಫಂಕ್ಷನ್ ಆಗ್ತಾಯಿಲ್ಲ ಅಂದರೆ ಆ ಥರ ಸಮಸ್ಯೆಗಳು ಬರ್ಬೋದು. ಈಗ ಒಂದೊಂದಾಗಿ ನೋಡ್ತೀವಿ ಏನೇನು ಡಿಜನರೇಷನ್ ಇದರಲ್ಲಿ ಆಗ್ತಾಯಿದೆ, ಅದು ಯಾವುದ್ಯಾವುದು ಇದು ಕಾಯಿಲೆಗಳ ಥರ ರೂಪ ತಗೊಂಡು ಬರುತ್ತೆ ಅಂಟು ಒಂದೊಂದಾಗಿ ನಾನು ನಿಮಗೂ ಮಾಹಿತಿ ಕೊಡ್ತೀನಿ. ಈಗ ಈ ಡಿಜನರೇಟಿವ್ ಡಿಸಾರ್ಡರ್ ನೀವು ನೋಡಿದರೆ ಅದು ಪ್ರೋಗ್ರೆಸ್ಸು ಆಗುತ್ತೆ, ಡಿಜನರೇಷನು ಆಗುತ್ತೆ. ಅದು ನಿಧಾನವಾಗಿ ಹೋಗ್ತಾ ಇರುತ್ತೆ. ಇದು ಈ ಥರ ಎಲ್ಲ ಒಂದೇ ಸತಿ ಹೋಗಿಬಿಡುತ್ತೆ ಅಂಟು. ಆ ಥರ ನೀವು ನೋಡಿದರೆ ಫಸ್ಟು ಕಾಯಿಲೆ ಬರೋದು ಸ್ಟ್ರೋಕ್ ಅಂದರೆ ಬ್ರೈನ್ ಸ್ಟ್ರೋಕ್ ಆಗೋವ್ರಿಗೂ ಯಾವ ಥರ ಪ್ರಾಬ್ಲಮ್ಸ್ ಎಲ್ಲ ಬರುತ್ತೆ, ಅವ್ರಿಗೆ ಏನೇನು ಸಿಂಪ್ಟಮ್ಸ್ ಇರುತ್ತೆ, ಮಾತಾಡೋದಕ್ಕೂ ಆಗಲ್ಲ, ಇಲ್ಲ ಪ್ಯಾರಲಿಸಿಸ್ ಆಗಿಬಿಡುತ್ತೆ ಒಂದು ಕಡೆ, ಇಲ್ಲಾಂದರೆ ಒಂದು ವೀಕ್ನೆಸ್ ಬಾಡಿಯಲ್ಲಿ ಇರುತ್ತೆ, ಇಲ್ಲಾಂದರೆ ಒಂದು ನೋಡೋದಕ್ಕೂ ಆಗ್ತಾ ಇಲ್ಲ, ಕಿವಿ ಕೇಳ್ತಾ ಇಲ್ಲ, ಈ ಥರ ಸಮಸ್ಯೆಗಳು ಇರುತ್ತೆ. ಇದಕ್ಕೆ ಕಾರಣ ಏನು? ಬ್ಲಡ್ ಕ್ಲಾಟ್ ಯಾವತ್ತೂ ಆಗುತ್ತೆ. ಅದು ಯಾವತ್ತು ನಿಮ್ಮ ಮೈಯಲ್ಲಿ ನಿಮಗೂ ಒಂದು ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆಗಿಬಿಡುತ್ತೋ, ಅದು ಟ್ರೈಗ್ಲಿಸರೈಡ್ಸ್ ಇರ್ಬೋದು, ಇಲ್ಲಾಂದರೆ ಲೋ ಡೆನ್ಸಿಟಿ ಲಿಪೋಪ್ರೋಟೀನ್ ಇರ್ಬೋದು, ಅದು ಯಾವತ್ತು ಜಾಸ್ತಿ ಆಗುತ್ತೋ ನಿಮ್ಮ ಲೈಫ್ ಸ್ಟೈಲ್ ಡಿಸಾರ್ಡರ್ಸ್ನಿಂದು, ಇಲ್ಲಾಂದರೆ ನೀವು ಎಣ್ಣೆ ತೊಗೊಳ್ತಾ ಇರ್ಬೋದು, ಇಲ್ಲಾಂದರೆ ಸ್ಮೋಕ್ ಮಾಡ್ತಾ ಇರ್ಬೋದು, ಈ ಥರ ಇದೆಲ್ಲ ಇದ್ದರೆ ಡೆಫಿನೆಟ್ಲಿ ನಿಮಗೂ ಡಿಸಾರ್ಡರ್ ಬರುತ್ತೆ, ಸ್ಟ್ರೋಕ್ ಬರುತ್ತೆ. ಅದು ಸ್ಕಿಮಿಕ್ ಸ್ಟ್ರೋಕ್. ಇದಕ್ಕೆ ಹಿಂದೆ ಇದು ಎಪಿಸೋಡಲ್ಲಿ ಸ್ಕಿಮಿಕ್ ಸ್ಟ್ರೋಕ್ ಏನುಂಟು ನಾನು ಹೇಳಿದ್ದೀನಿ. ನಮ್ಮ ಹತ್ರ ತುಂಬ ಪೇಷಂಟ್ ಬಂದಿದ್ದಾರೆ, ಸಾಕಷ್ಟು ಪೇಷಂಟ್ಸ್ಗೂ ನಾವು ಸರಿಪಡಿಸಿದ್ದೀವಿ. ಈಗ ನೆಕ್ಸ್ಟು ಒಂದು ವಿಷಯ ಅಂದರೆ ಅಲ್ಝೈಮರ್ಸ್ ಜನರಲಿ ಇದು ಯಾವತ್ತು ಬರುತ್ತೆ ಅಂದರೆ ಒಂದು ವಯಸ್ಸಾದ ಮೇಲೆ ಬರುತ್ತೆ. ಕೆಲವ್ರಿಗೆ 60 ವಯಸ್ಸಲ್ಲೇ ಬಂದುಬಿಡುತ್ತೆ, ಕೆಲವ್ರಿಗೂ 70, 80 ಈ ಥರ ಟೈಮಲ್ಲಿ ಬರುತ್ತೆ. ಆವತ್ತು ಅವ್ರಿಗೂ ಮೆಮೊರಿ ಲಾಸ್ ಆಗುತ್ತೆ. ಇದು ಮೆಮೊರಿ ಲಾಸ್ ಆಗೋದಕ್ಕೆ ಕಾರಣ ಏನೋ, ಆವತ್ತು ನಿಮಗೂ ಏನು ಪ್ರೋಟೀನ್ಸ್ ಇದೋ ಅದು ತುಂಬ ಜಾಸ್ತಿ ಹೋಗಿ ನಿಮ್ಮ ಡೆಪಾಸಿಟ್ಸ್ ಆಗಿ ಬ್ರೈನಲ್ಲಿ ಕೂತ್ಕೊಳ್ಳುತ್ತೆ. ಆ ಪ್ರೋಟೀನ್ಸ್ ಕೂತ್ಕೊಂಡ್ರೆ ಅವ್ರಿಗೂ ಮೆಮೊರಿ ಲಾಸ್ ಆಗೋದಕ್ಕೂ ತುಂಬ ಚಾನ್ಸಸ್ ಇರುತ್ತೆ. ಕಾಗ್ನಿಟಿವ್ ಫಂಕ್ಷನ್ಸು ಕಡಿಮೆ ಆಗಿಬಿಡುತ್ತೆ, ನೋಡೋದಕ್ಕೆ ಕಷ್ಟ ಆಗುತ್ತೆ, ಕೇಳೋದಕ್ಕೆ ಕಷ್ಟ ಆಗುತ್ತೆ. ನಿಧಾನವಾಗಿ ಅದು ಗ್ರ್ಯಾಜುವಲ್ ಲಾಸ್ ಆಗ್ತಾ ಇರ್ತದೆ. ಬ್ರೈನ್ ಸೆಲ್ಸ್ ಎಲ್ಲ ಲಾಸ್ ಆಗ್ತಾ ಇದೆ. ಮೆಂಟಲ್ ಎಬಿಲಿಟೀಸ್ ಅದು ನೋಡೋದಕ್ಕೂ ಮೀನ್ಸ್ ನೋಡಿದರೆ ಅವರು ಪ್ರಾಪರಾಗಿ ರೆಕಗ್ನೈಸ್ ಮಾಡೋದಕ್ಕೂ ಅವ್ರಿಗೆ ಕಷ್ಟ ಆಗುತ್ತೆ. ಅದು ಅಲ್ಝೈಮರ್ಸ್ ಹೇಳ್ತೀವಿ. ಮೂರನೇದಾಗಿ ನೀವು ನೋಡಿದ್ದೆ ಪಾರ್ಕಿನ್ಸನ್ ಇದು ತುಂಬ ಕ್ರಾನಿಕ್ ಡಿಸೀಸು. ಅದು ಚಿಕ್ಕ ವಯಸ್ಸಲ್ಲಿ ಬರ್ಬೋದು, ಅದು ನಾವು ಹೇಳೋದಕ್ಕಿಲ್ಲ. ಇದು ನರ್ವ್ ಡ್ಯಾಮೇಜ್ ಆಗೋದನಿಂದ ನಾವು ಬಂದು ಅದು ಡೋಪಮೈನ್ ಪ್ರೊಡ್ಯೂಸಿಂಗ್ ಸೆಲ್ಸ್ ಟು ಬ್ರೈನಲ್ಲಿ ಹೇಳ್ತೀವಿ. ಆ ಡೋಪಮೈನ್ ಸೆಲ್ಸ್ ಏನು ಮಾಡುತ್ತೆ ಅಂದರೆ ನಿಮಗೂ ಟ್ರೆಮರ್ಸ್ ಥರ ಕೊಡುತ್ತೆ. ಒಂದು ಸ್ಲೋ ಮೂಮೆಂಟ್, ನಿಮ್ಮ ಬಾಡಿ ಸ್ಲೋ ಮೂಮೆಂಟ್ ಆಗುತ್ತೆ. ಇಲ್ಲಾಂದರೆ ನಿಮಗೊಂದು ಕಷ್ಟ ಇರ್ಬೋದು ಬ್ಯಾಲೆನ್ಸ್ ಆ್ಯಂಡ್ ಕೋಆರ್ಡಿನೇಷನ್ ಮಾಡೋದಕ್ಕೂ. ಈ ಥರ ಸಮಸ್ಯೆಗಳು ಪಾರ್ಕಿನ್ಸನ್ ಕೊಡುತ್ತೆ. ನೆಕ್ಸ್ಟ್ ನೀವು ನೋಡಿದರೆ ಮಲ್ಟಿಪಲ್ ಸ್ಕ್ಲೆರೋಸಿಸ್ ಹೇಳ್ತೀವಿ. ಸ್ಕಿಮಿಕ್ ಸ್ಟ್ರೋಕ್ ಆ್ಯಂಡ್ ಮಲ್ಟಿಪಲ್ ಸ್ಕ್ಲೆರೋಸಿಸ್ ಆಲ್ಮೋಸ್ಟ್ ಸಿಮ್ಟಮ್ಸ್ನ ಸಿಮಿಲರ್ ಆಗಿ ಇರುತ್ತೆ. ಈ ಮಲ್ಟಿಪಲ್ ಸ್ಕ್ಲೆರೋಸಿಸ್ ಅಂದರೆ ಕೆಲವು ಕಡೆ ನೀವು ಬ್ರೈನಲ್ಲೇ ನೋಡಿದರೆ ತುಂಬ ಕಡೆ, ಅದೇ ಪೆರಿಫರಲ್ ನರ್ವಸ್ ಸಿಸ್ಟಮಲ್ಲಿ ನೋಡಿದರೆ ಕೆಳಗಡೆ ಭಾಗದಲ್ಲಿನೂ ನಿಮಗೂ ಕ್ಲಾಟ್ಸ್ ತುಂಬ ಇರುತ್ತೆ. ಒಂದೊಂದು ನರ್ವಲ್ಲಿ ಕ್ಲಾಟ್ ಇರ್ಬೋದು. ಅದರಿಂದ ಆ ಆಟೋಇಮ್ಯೂನ್ ಸಿಸ್ಟಮ್ನು ಭಾಳ ಕಡಿಮೆ ಆಗಿಬಿಡುತ್ತೆ. ನರ್ವ್ ಫೈಬರ್ಸ್ ಬ್ರೈನು ಸ್ಪೈನಲ್ ಕಾರ್ಡಲ್ಲಿ ನೋಡಿದರೆ ಅದು ಕಮ್ಯುನಿಕೇಷನ್ಸ್ ಪ್ರಾಬ್ಲಮ್ ಬರೋದಕ್ಕೂ ಅವಕಾಶ ಇದೆ. ಕಮ್ಯುನಿಕೇಷನ್ ಪ್ರಾಬ್ಲಮ್ ಅಂದರೆ ನಿಮ್ಮ ಬ್ರೈನ್ಗೂ ನಿಮ್ಮ ಸ್ಪೈನಲ್ ಕಾರ್ಡ್ಗೂ ಕಮ್ಯುನಿಕೇಷನ್ ಬರಲ್ಲ, ಅದರಿಂದ ಲೋಯರ್ ಲಿಮ್ಸ್ ಎಲ್ಲ ಕೆಲಸ ಮಾಡಲ್ಲ. ಆ ಥರ ಇದು ಬರುತ್ತೆ. ಫ್ಯಾಟಿಕ್ ಇರ್ಬೋದು, ಮಸಲ್ ವೀಕ್ನೆಸ್ ಇರ್ಬೋದು, ಕೋಆರ್ಡಿನೇಷನ್, ಕಾಗ್ನಿಟಿವ್ ಇಂಪೇರ್ಮೆಂಟ್, ಈ ಥರ ಸಮಸ್ಯೆಗಳೆಲ್ಲ ತುಂಬ
ಬರೋದಕ್ಕೂ ಅವಕಾಶ ಇದೆ ಮಲ್ಟಿಪಲ್ ಸ್ಕ್ಲೆರೋಸಿಸಲ್ಲಿ. ನೆಕ್ಸ್ಟ್ ಒಂದು ಡಿಸಾರ್ಡರ್ ಅಂದರೆ ಅಮ್ಯೋಟ್ರಾಫಿಕ್ ಲ್ಯಾಟ್ರಲ್ ಸ್ಕ್ಲೆರೋಸಿಸ್ ಹೇಳ್ತೀವಿ. ಅದನ್ನು ನ್ಯೂರೋ ಡಿಜನರೇಟಿವ್ ಡಿಸೀಸ್ ಒಳಗಡೆ ಬರುತ್ತೆ. ಅದು ಮೇಜರ್ಲಿ ನೀವು ನೋಡಿದರೆ ನರ್ವ್ ಸೆಲ್ಸ್ ಎಷ್ಟು ಇದೋ ಬ್ರೈನಲ್ಲಿ ಆ್ಯಂಡ್ ಸ್ಪೈನಲ್ ಕಾರ್ಡಲ್ಲಿ ಅದೆಲ್ಲ ಒಂದು ಹಾಳಾಗ್ಬಿಡತ್ತೆ. ಅದರಲ್ಲಿ ಬ್ಲಡ್ ಸಂಚಲನ ಇರಲ್ಲ. ಅದರಿಂದ ನಿಮಗೂ ಮಸಲ್ ವೀಕ್ನೆಸ್ಸು, ಪ್ಯಾರಲಿಸಿಸು, ಎಗೇನ್ ಇದು ಒಂದು ಸ್ಕಿಮಿಕ್ ಸ್ಟ್ರೋಕ್ ಅಂದ್ಕೊಳ್ಳಿ, ಇಲ್ಲಾಂದರೆ ಮಲ್ಟಿಪಲ್ ಸ್ಕ್ಲೆರೋಸಿಸ್ ಅಂದ್ಕೊಳ್ಳಿ, ಈ ಥರ ಪ್ರಾಬ್ಲಮ್ಸ್ ಬರುತ್ತೆ. ಇದು ಬಿಟ್ಟು ರೆಸ್ಪಿರೇಟ್ರಿ ಡಿಸಾರ್ಡರ್ಸು ಬರುತ್ತೆ, ಲಂಗ್ಸ್ ತುಂಬ ಅಫೆಕ್ಟ್ ಆಗುತ್ತೆ. ಅದಾದಮೇಲೆ ಟ್ರೊಮ್ಯಾಟಿಕ್ ಬ್ರೈನ್ ಇಂಜುರಿ ಅಂತ ಹೇಳ್ತೀವಿ, TBI ಅಂಟು. ಅದು ಯಾವತ್ತಾಗುತ್ತೆ, ಯಾವತ್ತಾವುದು ನೀವು ಆಕ್ಸಿಡೆಂಟ್, ಮೇಜರ್ ರೋಡ್ ಆಕ್ಸಿಡೆಂಟ್ ಆಗಿಬಿಟ್ರೆ ಆವತ್ತು ಎಕ್ಸ್ಟರ್ನಲ್ ಫೋರ್ಸ್ನಿಂದ ಆಗೋದನಿಂದ ಒಂದು ಆಕ್ಸಿಡೆಂಟ್ ಆಗೋದ್ರಿಂದ ಸಿವಿಯರ್ ಇಂಜುರಿ, ಅದು ಎಲ್ಲಿ ನಿಮ್ಮ ಫಿಸಿಕಲ್, ಕಾಗ್ನೇಟಿವ್ ಆರ್ ಎಮೋಷ್ನಲ್ ಇದು ಇಂಬ್ಯಾಲೆನ್ಸ್ ಮಾಡೋದಕ್ಕೂ ತುಂಬ ಅವಕಾಶ ಇದೆ. ಇಂಪೇರ್ಮೆಂಟ್ಸ್ ಆಗುತ್ತೆ. ಅದು ಒಂದೇ ಇಲ್ಲ, ಅದು ಬ್ರೈನಲ್ಲಿ ಎಫೆಕ್ಟ್ ಆಗಿಬಿಟ್ರೆ ಭಾಳ ಕಷ್ಟ. ಅದು ಈವನ್ ಇಟ್ ಲೀಡ್ಸ್ ಟು ಡೆತ್ ಅಂತ ನಾವು ಹೇಳ್ಬೋದು. ಇದಾದಮೇಲೆ ಮೆನಿಂಜೈಟಿಸ್ ಹೇಳ್ತೀವಿ. ಅದು ಒಂದು ಚಿಕ್ಕ ಇನ್ಫೆಕ್ಷನ್, ಅದು ಇನ್ಫ್ಲಮೇಷನ್ ಟು ನೀವು ಹೇಳ್ಬೋದು. ಅದು ಒಂದು ಮೆಮರೆನ್ಸ್, ಪ್ರೊಟೆಕ್ಟಿವ್ ಮೆಮರೆನ್ಸ್ ಹತ್ರನೇ ಇರುತ್ತೆ, ಅದು ಬ್ರೈನ್ ಹತ್ರ, ಇಲ್ಲಾಂದರೆ ಸ್ಪೈನಲ್ ಕಾರ್ಡ್ ಹತ್ರ. ಅದರಲ್ಲಿ ನಿಮಗೂ ನೀವು ನೋಡಿದರೆ ಆ ಥರ ಇನ್ಫ್ಲಮೇಷನ್ಸ್ ಬಂದುಬಿಟ್ರೆ ನಿಮಗೂ ತುಂಬ ತಲೆನೋವು ಬರೋದು, ಫೀವರ್ ಬರೋದು, ಇಲ್ಲಾಂದರೆ ಕತ್ತು ತುಂಬ ನೋವು ಆಗೋದು, ಇಲ್ಲ ಸ್ಟಿಫ್ನೆಸ್ ಬರೋದು, ಇಲ್ಲಾಂದರೆ ಒಂದು ಲೈಟ್ ನೋಡೋದಕ್ಕೂ ಆಗಲ್ಲ. ಇದು ಬಿಟ್ಟು ಎಪಿಲಿಪ್ಸಿ ನೀವು ತುಂಬ ನೋಡಿರ್ಬೋದು. ತುಂಬ ಜನಕ್ಕೂ ಯಾವತ್ತಾವುದೋ ಒಂದು ಸಿಸರ್ಸ್ ಬಿಡುತ್ತೆ, ಒಂದು ಟೈಪ್ ಆಫ್ ಟ್ರೆಮರ್ಸ್ ಅವ್ರಿಗೆ ಬಂದುಬಿಡುತ್ತೆ. ಆವತ್ತು ಅವ್ರ ಕೈಯಲ್ಲಿ ಏನಾದರೂ ಒಂದು ಐರನ್ ರಾಡ್ ಕೊಟ್ಬಿಡ್ತಾರೆ, ಇಲ್ಲಾಂದರೆ ಒಂದು ಕೀ ಚೈನ್ ಕೊಟ್ಬಿಡ್ತಾರೆ. ಅದು ಚಿಕ್ಕ ಮಕ್ಕಳಿಗೂ ಬರ್ಬೋದು, ಇಲ್ಲಾಂದರೆ ದೊಡ್ಡವ್ರಿಗೂ ಬರ್ಬೋದು. ಆ ಥರ ಇರೋರ್ಗೂ ವಿಟಮಿನ್ಸ್ ಕಡಿಮೆ ಇರ್ಬೋದು, ಇಲ್ಲಾಂದರೆ ಕ್ಯಾಲ್ಶಿಯಮ್ಸ್ ಕಡಿಮೆ ಇರ್ಬೋದು. ಆ ನರ್ವಸ್ ವೀಕ್ನೆಸ್ ಇರೋದ್ರಿಂದ ಅವ್ರಿಗೆ ಆ ಸಮಸ್ಯೆ ಬರುತ್ತೆ. ಫೈನಲಿ ಹಂಟಿಂಗ್ಟನ್ ಡಿಸೀಸ್ಟು ನಾವು ಹೇಳ್ತೀವಿ. ಅದು ಜೆನೆಟಿಕ್ ಡಿಸಾರ್ಡರ್. ಅದು ನೋಡಿದರೆ ಅದು ನಿಧಾನವಾಗಿ ಅದು ಪ್ರೋಗ್ರೆಸ್ ಆಗ್ತಾಯಿದೆ ಡಿಜನ್ರೇಷನ್ಗೂ ಬ್ರೈನ್ ಸೆಲ್ಸಲ್ಲಿ. ಅದು ಏನು ಮೋಟಾರ್ ಫಂಕ್ಷನ್ಸ್ ಭಾಳ ಕಡಿಮೆ ಆಗಿಬಿಡುತ್ತೆ, ಸೈಕ್ಯಾಟ್ರಿಕ್ ಸಿಂಪ್ಟಮ್ಸ್ ಬರುತ್ತೆ, ಇಲ್ಲಾಂದರೆ ಕೋಆರ್ಡಿನೇಷನ್ ಡಿಫಿಕಲ್ಟೀಸ್ ಬರುತ್ತೆ, ಕಾಗ್ನೇಟಿವ್ ಡಿಕ್ಲಿನೇಷನ್ ಬರುತ್ತೆ. ಈ ಥರ ಸಮಸ್ಯೆಗಳು ತುಂಬ ಬರೋದನೆಂದು ಇದು ಡಿಜನರೇಟಿವ್ ಡಿಸಾರ್ಡರ್ಸ್ ಹೇಳ್ತೀವಿ. ಈ ಥರ ಡಿಸಾರ್ಡರ್ಸು ನಿಮಗೂ ವೈಡೆಸ್ಟ್ ರೇಂಜ್ ಇರೋದನೆಂದು ಅದು ಬಂದು ಬ್ರೈನ್ ಆ್ಯಂಡ್ ನರ್ವಸ್ ಸಿಸ್ಟಮ್ನು ತುಂಬ ಹಾಳು ಮಾಡುತ್ತೆ. ಅದಕ್ಕೆ ಪ್ರಾಪರ್ ಡಯಾಗ್ನೋಸಿಸ್ ಬೇಕು, ಟ್ರೀಟ್ಮೆಂಟ್ ಬೇಕು, ಮ್ಯಾನೇಜ್ಮೆಂಟ್ ಬೇಕು. ಇದು ಎಲ್ಲ ತುಂಬ ಕ್ರೂಷಿಯಲೇ. ಬಟ್ ಇದಕ್ಕೆಲ್ಲದಕ್ಕೂ ಸಮಾಧಾನ ಇದೆ. ಸ್ವಾಮೀಜಿ, ಹಾಗೆಯೇ ಈಗ ಕೊರೋನಾದಂಥ ಪ್ರಾಣಘಾತಕ ವೈರಸ್ ಏನಾದರೂ ಅಟ್ಯಾಕ್ ಮಾಡಿದ್ರು ಕೂಡ ಅದೇ ಥರದ್ದು ಇನ್ನೊಂದು ಯಾವುದಾದ್ರೂ ವೈರಸ್ಸು, ಸೊ ಇದು ನ್ಯೂರೋಲಾಜಿಕಲ್ ಡಿಜನರೇಟಿವ್ ಡಿಸಾರ್ಡರ್ಸ್ ಆಗೋ ಚಾನ್ಸಸ್ ಇದೆಯಾ? ಖಂಡಿತವಾಗಿ ಇದೆಮ್ಮ. ಈಗ ಯಾವುದೇ ಒಂದು ಇನ್ಫ್ಲಮೇಷನ್ ನಾವು ತೊಗೊಂಡ್ರೆ, ನಾನು ಇನ್ಫ್ಲಮೇಷನ್ ಬಗ್ಗೆ ಇದರಲ್ಲಿ ಹೇಳಿದ್ದೀನಿ. ಆ ಇನ್ಫ್ಲಮೇಷನ್ ಅಂದರೆ ಇದು ಒಂದು ಜನರಲ್ ಆಗಿ ರಿಲೇಟೆಡ್ ಟು ಸೆಂಟ್ರಲ್ ನರ್ವಸ್ ಸಿಸ್ಟಮೇ ಇರಬೇಕು ಅಂತ ಇಲ್ಲ. ಈಗ ರೆಸ್ಪಿರೇಟರಿ ಡಿಸಾರ್ಡರ್ಸ್ ಬಗ್ಗೆ ನಾನು ಹೇಳಿದ್ದೀನಿ. ಆ ರೆಸ್ಪಿರೇಟರಿ ಡಿಸಾರ್ಡರ್ಸ್ ಆಗೋ ಟೈಮಲ್ಲಿ ಏನಾಗುತ್ತೆ, ಕೊರೋನಾ ರಿಲೇಟೆಡ್ ಟು ರೆಸ್ಪಿರೇಟರಿ ಡಿಸಾರ್ಡರ್ಸ್ ಅದು ಲಂಗ್ಸನ್ನೇ ಫಸ್ಟ್ ಎಫೆಕ್ಟ್ ಮಾಡುತ್ತೆ. ಅದು ನಿಮೋನಿಯಾ ಇರ್ಬೋದು, ಟೈಫಾಯ್ಡ್ ಇರ್ಬೋದು, ಇದು ಸಿಮ್ಟಮ್ಸೇ ಅದರಿಂದ ಶುರು ಆಗೋದು. ಅದಾದಮೇಲೆ ಅದು ನಿಮಗೂ ಗೊತ್ತಾಗುತ್ತೆ ಅದು ಕೋವಿಡ್ ಅಂಟು. ಆ ಕೋವಿಡ್ ಟೈಮಲ್ಲಿ ಈ ಥರ ಇದೆಲ್ಲ ನೀವು ನೋಡಿದರೆ ಇನ್ನೂ ಹಳೆಯದಕ್ಕೂ ಹಿಂದೆ ಕಾಲದಲ್ಲಿ ಹೋಗಿದರೆ ಫಸ್ಟ್ ಅಟ್ಯಾಕ್ ಬಂದಿರೋದು ಟ್ಯೂಬರ್ಕ್ಲೋಸಿಸ್. ಆ ಟ್ಯೂಬರ್ಕ್ಲೋಸಿಸ್ನಿಂದ ಈಗ ಇನ್ನೂ ಅಡ್ವಾನ್ಸ್ ಆಗಿ ನಮಗೂ ಕೊರೋನಾ ಅಂಟು ಈಗ ಬಂತು. ಸೊ ಇದರಲ್ಲಿ ಯಾವುದೋ ಒಂದು ವೇರಿಯಂಟ್ಸ್ ಇಲ್ಲ, ಮೈಲ್ಡ್ ವೇರಿಯಂಟ್ಸ್ ಇರ್ಬೋದು, ಬಟ್ ಇನ್ಫೆಕ್ಷನ್ಸ್ ಎಲ್ಲ ನೀವು ನೋಡಿದರೆ ಅದೆಲ್ಲ ಭಾಳ ಸ್ಟ್ರಾಂಗು. ಅದರಿಂದ ಏನಾವುದು ಆ ಥರ ಇನ್ಫೆಕ್ಷನ್ಸ್ ಬಂದರೆ ಫಸ್ಟ್ ನಮ್ಮ ನರ್ವಸ್ ಸಿಸ್ಟಮಲ್ಲಿ ಅದು ಬ್ಲಡ್ ಕ್ಲಾಟ್ ಮಾಡುತ್ತೆ. ಅದರಿಂದ ರಕ್ತ ಸಂಚಲನ ಇಲ್ಲ ಅಂದರೆ ಪ್ರಾಪರ್ ಆಕ್ಸಿಜನ್ ಇಲ್ಲ ಅಂದರೆ ಅಲ್ಲಿ ಕಾರ್ಬನ್ ಡೈಆಕ್ಸೈಡ್ ಫಾರ್ಮ್ ಆಗೋದ್ರಿಂದ ನಮಗೂ ಭಾಳ ಸಮಸ್ಯೆಗಳು ಈ ಥರ ಆಗ್ಬೋದು. ಅಂದರೆ ಈಗ ನ್ಯೂರೋಲಾಜಿಕಲ್ ಡಿಜನರೇಟಿವ್ ಡಿಸಾರ್ಡರ್ಸ್ ಆಗೋಕ್ಕೆ ಏಜ್ ಲಿಮಿಟ್ ಏನಾದರೂ ಇದೆಯಾ? ಅಂದರೆ ಇಂತಿಷ್ಟೇ ಏಜ್ಗೆ ಆಗಬಹುದು? ಮೋಸ್ಟ್ ಆಫ್ ಇದು ಡಿಸಾರ್ಡರ್ಸ್ಗೂ ಇಲ್ಲ. ಅಲ್ಝೈಮರ್ಸ್ ಬಿಟ್ಟು, ಅಲ್ಝೈಮರ್ಸ್ ಎಲ್ಲ ನೀವು ನೋಡಿದರೆ ಕೆಲವ್ರಿಗೂ 50 ವರ್ಷಕ್ಕೆ ಬರ್ಬೋದು, ಕೆಲವ್ರಿಗೂ 60+ ಮೇಲೇ ಬರುತ್ತೆ. ಬಟ್ ನಾನು ಮಿಕ್ಕಿದು ಸ್ಕಿಮಿಕ್ ಸ್ಟ್ರೋಕ್ ಆಗಲಿ, ಇಲ್ಲಾಂದರೆ ನಿಮಗೂ ಪಾರ್ಕಿನ್ಸನ್ ಡಿಸೀಸ್ ಆಗಲಿ, ಮಲ್ಟಿಪಲ್ ಸ್ಕ್ಲೆರೋಸಿಸ್ ಆಗಲಿ, ಇಲ್ಲಾಂದರೆ ಅಮ್ಯೋಟ್ರಾಫಿಕ್ ಲ್ಯಾಟ್ರಲ್ ಸ್ಕ್ಲೆರೋಸಿಸ್ ಆಗಲಿ, ಎಪಿಲಿಪ್ಸಿ ಆಗಲಿ, ಈ ಥರ ವಿಷಯಗಳೆಲ್ಲ ನೀವು ನೋಡಿದರೆ ಇದಕ್ಕೆಲ್ಲ
ಟೈಮು ಏಜ್ ಲಿಮಿಟು ಯಾವುದೂ ಇಲ್ಲ. ಇದು ಯಾವತ್ತು ಬೇಕಾದರೆ ಯಾರಿಗೆ ಬೇಕಾದರೆ ಆಗ್ಬೋದು. ಅದರಿಂದ ಈ ಮಾಹಿತಿ ಎಲ್ಲರಿಗೂ ಇರಬೇಕು. ಇದು ಇದ್ದರೆ ಒಳ್ಳೆಯದು. ಯಾವುದಾದ್ರೂ ಪೇಷಂಟ್ ಈಗ ನಮ್ಮ ಶ್ರೀ ಪರಿಪೂರ್ಣ ಸನಾತನ ಆಯುರ್ವೇದ ಆಸ್ಪತ್ರೆಗೆ ಬಂದರೆ ಇಲ್ಲಿ ಟ್ರೀಟ್ಮೆಂಟ್ ಸಿಗುತ್ತಾ ಅಂತ ಪೇಷಂಟ್ಗೆ? ಖಂಡಿತವಾಗಿ ಸಿಗತ್ತೆ. ಕೆಲವು ಕೇಸಸ್ಸು ಸರಿಪಡಿಸೋದಕ್ಕೂ ಆಗಲ್ಲ. ಯಾಕೆಂದರೆ ಅದು ಡಿಜನರೇಟಿವ್, ಅದು ನಾನು ಪ್ರೋಗ್ರೆಸಿವ್ ಡಿಜನರೇಟಿವ್ ಹೇಳಿದ್ದೀನಿ. ಪ್ರೋಗ್ರೆಸಿವ್ ಡಿಜನರೇಟಿವ್ ಅಂದರೆ ಇದು ಇಮಿಡಿಯೇಟ್ ಆಗಿ ಆಗೋದಿಲ್ಲ, ಚಿಕ್ಕ ವಯಸ್ಸಿನಿಂದೇ ಆಗ್ತಾ ಇರ್ಬೋದು. ಆ ಥರ ಸಮಸ್ಯೆಗಳು ಬಂದುಬಿಟ್ರೆ ಕೆಲವುದು 4th ಸ್ಟೇಜ್ ಆ ಥರ ಬಂದುಬಿಡುತ್ತೆ. ಅದೆಲ್ಲ ಸರಿಪಡಿಸೋದು ಭಾಳ ಕಷ್ಟ. ಯಾವತ್ತು ನಾವು ಇನಿಷಿಯಲ್ ಸ್ಟೇಜಲ್ಲಿ ನಾವು ಅದು ಡಿಟೆಕ್ಟ್ ಮಾಡಿದೀವೋ, ಡಯಾಗ್ನೈಸ್ ಮಾಡಿದೀವೋ, ಅದು ಪ್ರಿವೆನ್ಷನ್ ಮ್ಯಾನೇಜ್ಮೆಂಟ್ಗೆಲ್ಲ ಚಾನ್ಸಸ್ ತುಂಬ ಇದೆ. ಇನ್ನೊಂದು ಕ್ಯೂರಬಲ್ಗೂ ತುಂಬ ಅವಕಾಶ ಇದೆ ಮರ್ಮ ಚಿಕಿತ್ಸೆದಲ್ಲಿ ಎಸ್ಪೆಷಲಿ. ಅದು ಖಂಡಿತವಾಗಿ ಈ ಸೆಂಟ್ರಲ್ ನರ್ವಸ್ ಸಿಸ್ಟಮ್ಸ್ ಸಂಬಂಧಪಟ್ಟಿರೋ ಮೋಸ್ಟ್ ಆಫ್ ದಿ ಕೇಸಸ್ ನಾವು ಮರ್ಮ ಚಿಕಿತ್ಸೆದಲ್ಲೇ ಸರಿಪಡಿಸ್ತೀವಿ ವಿತೌಟ್ ಎನಿ ಡ್ರಗ್ಸ್. ಅಂದರೆ ಈ ಕಾಯಿಲೆ ಬಂದು ಒಂದು 6 months ಒಳಗಡೆ ನಮ್ಮ ಹಾಸ್ಪಿಟಲ್ಗೆ ಬಂದರೆ ಇಲ್ಲಿ ಟ್ರೀಟ್ಮೆಂಟ್ ಸಿಗುತ್ತೆ ಅಂತ? ಖಂಡಿತವಾಗಿ ಸಿಗುತ್ತೆ, ಖಂಡಿತವಾಗಿ ಸಿಗುತ್ತೆ. ಪಾರ್ಕಿನ್ಸನ್ ಡಿಸೀಸ್ ಸ್ವಲ್ಪ ಕಷ್ಟ ಆಗುತ್ತೆ. ಅದು ಇನಿಷಿಯಲ್ ಸ್ಟೇಜ್ ಅಂದರೆ ಖಂಡಿತವಾಗಿ ಮಾಡ್ಬೋದು, ಬಟ್ ಅಡ್ವಾನ್ಸ್ ಸ್ಟೇಜ್ ಅಂದರೆ ಅದು ಮಾಡೋದಕ್ಕೂ ಆಗಲ್ಲ. ಯಾಕೆಂದರೆ ಅದು ತುಂಬ ಡಿಜನರೇಟಿವ್ ಆಗಿರುತ್ತೆ. ಅದೇ ಎಪಿಲೆಪ್ಸಿನೂ ಮಾಡೋದಕ್ಕೂ ಸಾಕಷ್ಟು ಕಷ್ಟ ಇದೆ, ಬಟ್ ಅವ್ರನ್ನು ಮ್ಯಾನೇಜ್ ಮಾಡ್ಬೋದು. ಕ್ಯೂರ್ ಮಾಡೋದಕ್ಕಾಗಲ್ಲ, ಪ್ರಿವೆನ್ಷನ್ ಮಾಡ್ಬೋದು, ಮ್ಯಾನೇಜ್ ಮಾಡ್ಬೋದು. ಬಟ್ ಪಾರ್ಕಿನ್ಸನ್ ನಾವು ಕ್ಯೂರು ಮಾಡೋದಕ್ಕಾಗಲ್ಲ, ಪ್ರಿವೆನ್ಷನ್ ಮಾಡ್ಬೋದು, ಕ್ಯೂರ್ ಮಾಡೋದಕ್ಕೂ ಆಗಲ್ಲ. ಬಟ್ ಇನಿಷಿಯಲ್ ಸ್ಟೇಜಲ್ಲಿ ಕ್ಯೂರ್ ಆಗುತ್ತೆ. ಧನ್ಯವಾದ ಸ್ವಾಮೀಜಿ. ಧನ್ಯವಾದ. ಸೊ ವೀಕ್ಷಕರೇ, ನಿಮಗೂ ಏನಾದರೂ ನ್ಯೂರೋಲಾಜಿಕಲ್ ಡಿಜನರೇಟಿವ್ ಡಿಸಾರ್ಡರ್ಸ್ ಏನಾದರೂ ಇದ್ದರೆ ಶ್ರೀ ಪರಿಪೂರ್ಣ ಸನಾತನ ಆಯುರ್ವೇದ ಆಸ್ಪತ್ರೆಗೆ ಬಂದರೆ ಇಲ್ಲಿ ಚಿಕಿತ್ಸೆಯನ್ನು ಪಡ್ಕೋಬಹುದು ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ನೋಡ್ತಾ ಇರಿ ಶ್ರೀ ಪರಿಪೂರ್ಣ ಸನಾತನ ಚಾರಿಟಬಲ್ ಟ್ರಸ್ಟ್ ಯೂಟ್ಯೂಬ್ ಚಾನಲ್. ಧನ್ಯವಾದ.